ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಆಶಾ ಸೀರಿಯಲ್ ಏನಾಗಿದೆ ನೋಡೋಣ. ಮೀನಾ ಮನೆ ಮುಂದೆ ರಂಗೋಲಿ ಹಾಕ್ತಾ ಇರ್ತಾಳೆ. ಲೇ, ಇಲ್ಲಿದೆಯೇನೆ ನೀನು ಅಂತ ಹುಡ್ಕೊಂಬರ್ತಾನೆ ಸೂರ್ಯ ಮೀನಾನ. ನಾನು ನಿನ್ನನ್ನು ಅಡುಗೆ ಮನೆಯಲ್ಲೆಲ್ಲ ಹುಡುಕ್ತಾ ಇದ್ದೆ ಅಂತ ಹೇಳ್ತಾನೆ ಸೂರ್ಯ. ಯಾಕ್ರಿ, ಕಾಫಿ ಏನಾದರೂ ಬೇಕಿತ್ತಾ ಅಂತ ಕೇಳ್ತಾಳೆ ಮೀನಾ. ನೀನೇ ಬೇಕಿತ್ತು ಅಂತಾನೆ ಸೂರ್ಯ. ಯಾಕೋ ಅಂತಾಳೆ ಮೀನಾ. ಹೆದ್ದೇಳ್ತಾಳೆ. ಎಂಡ್ರ ಮುಖ ನೋಡಿದರೆ ಒಳ್ಳೇದಾಗುತ್ತಾ ಅಂತ ಬ್ರಹ್ಮಾಂಡ ಗುರೂಜಿನೇ ಹೇಳ್ಬಿಟ್ಟಿದ್ದಾನೆ ಅಂತಾನೆ ಸೂರ್ಯ. ಓಹೋಹೋ, ಇನ್ನೇನು ಹೇಳಿದ್ದಾರೆ ಅಂತ ಕೇಳ್ತಾಳೆ ಮೀನಾ. ಇನ್ಮೇಲೆ ನಾನು ನಿದ್ದೆಯಿಂದ ಎದ್ದಿದ ತಕ್ಷಣ ನಿನ್ನ ಫೇಸ್ ಕಟ್ ತೋರಿಸ್ಬೇಕು ಅಂತಾನೆ ಸೂರ್ಯ. ಯಾವ ಕೆಲಸ ಮಾಡ್ಬೇಕು ನಾನು? ನೀವು ಹೊರಡೋಕೆ ಮುಂಚೆ ರಂಗೋಲಿ ಹಾಕ್ಬೇಕಲ್ಲ ಅಂತಾಳೆ ಮೀನಾ. ಅದೆಲ್ಲ ಏನು ಬೇಡ, ನಾನು ಹೊರಟ ಮೇಲೆ ಹಾಕು ನೀನು ಅಂತಾನೆ ಸೂರ್ಯ. ಅಯ್ಯಯ್ಯೋ, ಗಂಡ ಮನೆಯಿಂದ ಹೊರಟ ಮೇಲೆ ಬಾಗಿಲಿಗೆ ನೀರು ಹಾಕೋ ಕೆಲಸ ಮಾಡಬಾರ್ದು ಅಂತಾಳೆ ಮೀನಾ. ಅದು ಯಾಕೋ ಅಂತಾನೆ ಸೂರ್ಯ. ತಪ್ಪು ಅಯ್ಯಯ್ಯೋ ಅಂತಾಳೆ ಮೀನಾ. ಲೇ, ಫೋನ್ಗಳೆಲ್ಲ ಅಪ್ಗ್ರೇಡ್ ಆಗೋ ಕಾಲ ಬಂದ್ರೂ ನೀನಿನ್ನೂ ಅಪ್ಡೇಟ್ ಆಗಿಲ್ವಲ್ಲೇ ಅಂತಾನೆ ಸೂರ್ಯ. ಈಗ ನೋಡು, ಅಪಾರ್ಟ್ಮೆಂಟ್ ಇರುತ್ತಪ್ಪ, ಒಂದು 700-800 ಮನೆಗಳಿರುತ್ತೆ. ದೊಡ್ಡ ಬಿಲ್ಡಿಂಗು, ಇರೋದೊಂದು ಬಾಗಿಲು. ಅಷ್ಟೂ ಜನ ಬಂದು ಹೊರಗಡೆ ನೀರು ಹಾಕಿ ರಂಗೋಲಿ ಹಾಕಿ ಗಂಡನ ಹೊರಗಡೆ ಕಳ್ಸ್ಕೊಡೋಕ್ಕಾಗುತ್ತಾ ಅಂತ ಹೇಳ್ತಾನೆ ಸೂರ್ಯ. ಲೇ, ನಿನಗೆ ನಾನೆಷ್ಟು ಮುಖ್ಯನೋ ನನಗೆ ನೀನಷ್ಟು ಮುಖ್ಯ ಕಣೆ. ನೀನು ಆರೋಗ್ಯ ಚೆನ್ನಾಗಿದ್ರೇ ನಾನು ಚೆನ್ನಾಗಿರೋದು, ಅರ್ಥ ಆಯ್ತು ಅಂತಾನೆ ಸೂರ್ಯ. ಇಷ್ಟರಲ್ಲೇ ಶುಭವಾಗುತ್ತೈತೆ ಅಂತ ಬುಡಬುಡಕ್ಕೆ ಅವರು ಬರ್ತಾರೆ. ಆವಾಗ ಸೂರ್ಯ ಮೀನನ್ನು ಕರ್ಕೊಂಡು ಬಾ ಅಂತ ಅವ್ರ ಮುಂದೆ ಕರ್ಕೊಂಬರ್ತಾನೆ. ಶುಭವಾಗುತ್ತೈತೆ, ಬಾಳು ಬಂಗಾರವಾಗುತ್ತೈತೆ, ವರ್ಚಸ್ಸು ವಜ್ರವಾಗುತ್ತೈತೆ ಅಂತ ಬುಡಬುಡಕ್ಕೆ ಅವರು ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡು ಮೀನಾ ಸೂರ್ಯ ತುಂಬ ಖುಷಿ ಪಡ್ತಾ ಇರ್ತಾರೆ. ನಿನ್ನ ಪಕ್ಕದಲ್ಲಿರುವಂಥ ಹೆಣ್ಣು ಗೃಹಲಕ್ಷ್ಮಿ ಮಾತ್ರವಲ್ಲ, ನಿನ್ನ ಬಾಳಿನ ಅದೃಷ್ಟ ಲಕ್ಷ್ಮಿ ಅಂತ ಹೇಳ್ತಾನೆ. ಆಕಿ ನಿನ್ನ ಜೊತೆಯಲ್ಲಿರೋ ತನಕ ಸೋಲನ್ನು ಸೋಲಿಸುವ ಶಕ್ತಿ ನಿನ್ನದಾಗುತ್ತೈತೆ ಅಂತ ಹೇಳ್ತಾನೆ. ಆಗುತ್ತೈತೆ ಅಂತಾನೆ ಸೂರ್ಯ. ಹೂ ಕೋಸ್ತಂಗೆ ಹರಳ್ತಾ ಐತೆ ಅಂತ ಹೇಳ್ತಾನೆ ಸೂರ್ಯ. ಏನೇ ಅವ್ರು ಹೇಳ್ತಿದ್ದಂಗೆ ಮಕಾನ 6 ಕಿಲೋಮೀಟ್ರ್, ಏನೇ ಅವರು ಹೇಳ್ತಾ ಇದ್ದಂಗೆನೇ ಮಕಾನ ಹಂಗೆ 1/4 ಮೀಟ್ರು ಅರಳಿಸ್ಕೊಂಬಿಟ್ಟಿದ್ಯಾ ಅಂತಾನೆ ಸೂರ್ಯ ಮೀನಾನ. ಆ ಹೆಣ್ಣು ನಗುಮುಖದಲ್ಲಿರೋ ತನಕ ನಿನಗೆ ಒಳ್ಳೇದಾಗುತ್ತೈತೆ ತಮ್ಮ ಅಂತ ಹೇಳ್ತಾನೆ. ನಿನ್ನಂಥ ಒಳ್ಳೆ ಮನಸ್ಸಿರೋವನಿಗೆ ದೇವರು ಕೊಟ್ಟಂಥ ಉಡುಗೊರೆ ಇವಳು ಅಂತ ಹೇಳ್ತಾನೆ. ಇವಳ ಬಗ್ಗೆ ಬಿಡಿ ಸ್ವಾಮಿ, ಅದೇನೋ ನನ್ನಂಥ ಒಳ್ಳೆ ಮನಸ್ಸಿರೋನಿಗೆ ಅಂತ ಏನೋ ಹೇಳಿದ್ರಲ್ಲ, ಅದನ್ನು ಸ್ವಲ್ಪ ವಿವರವಾಗಿ ಹೇಳ್ತೀರಾ ಪ್ಲೀಸ್ ಅಂತಾನೆ ಸೂರ್ಯ. ಮಾತು ಮುಳ್ಳಾದರೂ ಮನಸ್ಸು ಸಂಪಿಗೆ, ನೀನು ಕಾರಿಗೆ ಮಾತ್ರ ಸಾರಥಿ ಅಲ್ಲ, ಈ ಮನೆಗೆ ಪಾರ್ಥ ಸಾರಥಿ ಕೂಡ ಅಂತಾರೆ ಬುಡಬುಡಕೆ ಅವರು. ಸೂರ್ಯ ತುಂಬ ಖುಷಿಯಾಗ್ಬಿಡ್ತಾನೆ ಈ ಮಾತನ್ನು ಕೇಳಿ. ಅಣ್ಣ, ಇಷ್ಟು ದಿನ ಈ ಮನೆಗೆ ಬರೀ ಮನೆ ಮುರುಕರೇ ಬಂದಿದ್ರು, ಒಳ್ಳೆ ಬೆಣ್ಣೆ ಮುರುಕ್ರಂಗೆ ಬಂದ್ಬಿಟ್ರಲ್ಲ ಅಣ್ಣ ನೀವು ಅಂತಾನೆ ಸೂರ್ಯ. ಏನಣ್ಣ ನೀನು, ನೋಡಮ್ಮ ಮೀನಾ, ಇರೋಣ ಅಂತ ಜೋಬ್ನಿಂದ ದುಡ್ಡು ತೆಗಿತಾ ಇರ್ತಾನೆ ಸೂರ್ಯ. ತಗೊಳ್ಳಿ ಅಣ್ಣ 50 ರೂಪಾಯಿ ಅಂತ ಕೊಡ್ತಾನೆ ಸೂರ್ಯ. ಆದರೆ ತಾಯಿ, ನಿನ್ನ ನಾಲಿಗೆ ಇವನ ಏಳಿಗೆಯನ್ನು ತಡೀತಾ ಇದೆ ಅಂತ ಹೇಳ್ತಾನೆ. ಸುಮ್ಮನೆ ಕೋಪ, ಗಂಡನ ಜೊತೆ ವಾದ ಕಡಿಮೆ ಮಾಡ್ಕೊಳ್ಳೋವ ಅಂತ ಹೇಳ್ತಾರೆ ಮೀನಾಗೆ. ಸೂರ್ಯ ಖುಷಿಯಿಂದ ಕರೆಕ್ಟು 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡ್ತೀನಿ ಇಟ್ಕೊಳ್ಳೋಣ ಅಂತ ಕೊಡ್ತಾನೆ. ದುಡ್ಡುಗೋಸ್ಕರ ಒಳ್ಳೇದು ಹೇಳ್ತೀನಂತ ತಿಳ್ಕೊಬೇಡ ತಮ್ಮ, ಕುಡಿತಾ ಕಮ್ಮಿ ಮಾಡ್ಕೋ, ಕೋಪ ಆದಿಯಿಂದಲಿಟ್ಕೋ ಅಂತ ಹೇಳ್ತಾರೆ ಸೂರ್ಯಂಗೆ. ನೀನು ಸುಮ್ಮನೆ ಇದ್ದರೂ ನಿನ್ನ ಕೈ ಸುಮ್ಮನೆ ಇರಲ್ಲ, ಎಲ್ಲರಿಗೂ ಹೊಡೆಯೋದನ್ನು ನಿಲ್ಸಪ್ಪ ಅಂತ ಹೇಳ್ತಾರೆ ಸೂರ್ಯನಿಗೆ. ಪಾರ್ಥ ಸಾರಥಿ ಅಂತ ಎಲ್ಲ ಹೇಳ್ಬಿಟ್ಟು ಈಗ ಕುಡಿಯೋದು ಕಮ್ಮಿ ಮಾಡು, ಹೊಡೆಯೋದು ಬೇಡ ಯಾರಿಗೂ ಅಂತ ಹೇಳ್ತಾ ಇದೆಯಲ್ಲಯ್ಯೋ ಅಂತಾನೆ ಸೂರ್ಯ. ಈ ಮಾತನ್ನು ಕೇಳಿ ಸೂರ್ಯನಿಗೆ ತುಂಬ ಕೋಪ ಬರುತ್ತೆ. ನಿನಗೆ 100 ರೂಪಾಯಿ ಕೊಟ್ಟನಲ್ಲ, ಕೊಡಿಲಿ ಅಂತ 50 ರೂಪಾಯಿ ನೀನೇ ಕೊಡು ಅಂತ ಮೀನಿನ ಕೈ ಕೊಡ್ತಾನೆ. ಲೇ, ನೋಡಿದ್ಯೇನೆ ಮೀನಾ, ಮನೆಗೆ ಪಾಸಿಟಿವ್ ರೇಸ್ ಬರೋದಕ್ಕೆ ಶುರುವಾಗಿದೆ ಕಣೆ. ಯಾವುದೋ ಅದೃಷ್ಟ ದೇವತೆ ಇವತ್ತು ಈ ಮನೆಗೆ ಬರ್ತೈತೆ, ನೋಡ್ತಾ ಇರು ಅಂತ ಹೇಳಿ ಡ್ಯೂಟಿಗೆ ಹೊರಟೋಗ್ತಾನೆ ಸೂರ್ಯ. ಇನ್ನು ಖುಷಿಯಿಂದ ಬಾಯಿ ಹೇಳ್ತಾ ಇರ್ತಾಳೆ ಮೀನಾ ಸೂರ್ಯನಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.